Hello my dear students and welcome to this video session. In this session we will discuss the topic writings, particularly nationalist approach, which has been prescribed by the Rani Channama University, Belgaum for BA third semester. The name of the paper is History and Culture of Ancient India from Early Times to Cholas. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಐತಿಹಾಸಿಕ ಬರವಣಿಗೆಗಳು, ರಾಷ್ಟ್ರೀಯವಾದಿ ಚಿಂತನೆ ಈ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಮೂರನೇ ಸೆಮಿಸ್ಟರ್ನ ಪತ್ರಿಕೆ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಪೂರ್ವ ಕಾಲದಿಂದ ಚೋಳರ ಕಾಲದವರೆಗೆ ಪತ್ರಿಕೆಯಲ್ಲಿ ಇದು ಸೂಚಿತವಾಗಿದೆ. ರೈಟಿಂಗ್ಸ್, ನ್ಯಾಷನಲಿಸ್ಟ್ ಅಪ್ರೋಚ್, ಇತಿಹಾಸ ಬರವಣಿಗೆ, ರಾಷ್ಟ್ರೀಯವಾದಿ ಚಿಂತನೆ. ಕಳೆದ ತರಗತಿಯಲ್ಲಿ ನಾವು ಐತಿಹಾಸಿಕ ಬರವಣಿಗೆಯ ವಿವಿಧ ಶೈಲಿಗಳು ಮತ್ತು ಅದರಲ್ಲೂ ಪ್ರಮುಖವಾಗಿ ಐತಿಹಾಸಿಕ ಬರವಣಿಗೆಗಳಲ್ಲಿ ವಸಾಹತುಶಾಹಿ ಧೋರಣೆಯನ್ನು ಚರ್ಚಿಸಿದ್ದೇವೆ. In the previous class, we have already studied about historical writings, different styles of history writing, and colonial approach. Learning objective of this session to enable students to compare and contrast between styles of history writings. ಈ ಒಂದು ಸೆಷನ್ನ ಮುಖ್ಯ ಉದ್ದೇಶ ವಿವಿಧ ಐತಿಹಾಸಿಕ ಬರವಣಿಗೆ ಶೈಲಿಗಳನ್ನು ಹೋಲಿಕೆ ಮತ್ತು ವ್ಯತ್ಯಾಸ ಮಾಡುವಂಥ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು. ಈ ಒಂದು ಸೆಷನ್ನ ನಂತರ ವಿದ್ಯಾರ್ಥಿಗಳು ರಾಷ್ಟ್ರೀಯವಾದಿ ಇತಿಹಾಸಕಾರರ ಗುರಿ ಮತ್ತು ಉದ್ದೇಶಗಳನ್ನು ವಿವರಿಸುತ್ತಾರೆ, ಪ್ರಮುಖ ರಾಷ್ಟ್ರೀಯವಾದಿ ಇತಿಹಾಸಕಾರರನ್ನ ಹೆಸರಿಸುತ್ತಾರೆ, ರಾಷ್ಟ್ರೀಯವಾದಿ ಇತಿಹಾಸಕಾರರನ್ನ ಅವರ ಕೊಡುಗೆಗಳನ್ನು ಪ್ರಶಂಸಿಸುತ್ತಾರೆ ಮತ್ತು ಮೌಲ್ಯೀಕರಿಸುತ್ತಾರೆ, ಹಾಗೂ ರಾಷ್ಟ್ರೀಯವಾದಿ ಮತ್ತು ವಸಾಹತುಶಾಹಿ ಇತಿಹಾಸಕಾರರ ಮಧ್ಯೆ ವ್ಯತ್ಯಾಸವನ್ನು ಹುಡುಕುತ್ತಾರೆ. After the completion of this session, students can explain the aims and objectives of nationalist historians, list out the pioneers in nationalist historiography. Students can assess and appreciate the contributions of nationalist historians, and mainly students can distinguish between the colonial and nationalist writings. Nationalist approach of history writing developed as a response to colonial historiography. It was an effort to build national self-respect. The nationalist historians tried to prove the falsity of colonial historical narrative on the basis of analysis of existing historical sources, as also a hunt for fresh sources. Nationalist historians mainly dealt with the ancient and medieval periods of Indian history. They contributed to the growth of nationalist feeling. ಆತ್ಮೀಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯವಾದಿ ಚಿಂತನೆ ಉಳ್ಳಂಥ ಇತಿಹಾಸ ಬರಹಗಾರರು ವಸಾಹತುಶಾಹಿ ಇತಿಹಾಸ ಬರವಣಿಗೆಗೆ ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕವಾಗಿ ತಮ್ಮ ಬರವಣಿಗೆ ಮಾಡಿದರು. ರಾಷ್ಟ್ರೀಯವಾದಿ ಇತಿಹಾಸಕಾರರು ರಾಷ್ಟ್ರದ ಬಗ್ಗೆ ಸ್ವಗೌರವ ಬೆಳೆಸುವಂತಹ ಒಂದು ಪ್ರಯತ್ನ ಮಾಡಿದರು. ಇವರು ಸಮಕಾಲೀನದಲ್ಲಿ ಇರುವಂತಹ ಐತಿಹಾಸಿಕ ಮೂಲಾಧಾರಗಳು ಮತ್ತು ಹೊಸ ಮೂಲಾಧಾರಗಳಿಗೆ ಸಂಶೋಧನೆಯನ್ನು ಮಾಡಿ
ವಸಾಹತುಶಾಹಿ ಇತಿಹಾಸಕಾರರು ಮಾಡಿರುವಂತಹ ಒಂದು ವಿವರಣೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅವುಗಳನ್ನು ಸುಳ್ಳಂತ ಸಾರಲು ಪ್ರಯತ್ನಿಸಿದರು. ರಾಷ್ಟ್ರೀಯವಾದಿ ಇತಿಹಾಸಕಾರರು ಮುಖ್ಯವಾಗಿ ಪ್ರಾಚೀನ ಮತ್ತು ಮಧ್ಯಕಾಲ ಯುಗ ಬಗ್ಗೆ ಚರ್ಚಿಸಿದರು. ಇವರು ರಾಷ್ಟ್ರೀಯ ಒಂದು ಭಾವನೆಯ ವೃದ್ಧಿಗೆ ಶ್ರಮವಹಿಸಿದರು. Nationalist approach was actually an answer to imperialistic attack on Indian culture and civilization by the nationalist historians. Colonial historians undervalued Indian culture and denigrated the Hindu religion and society. And even Christian missionaries in their writings took special care to highlight the religious superstitions and social abuses of the Hindus. But while just decrying the barbarous practice of sati of Hindus, the imperialist historians, witch hunting and the burning of heretics in Europe were intensely forgotten. The Hindu caste system was justly condemned. Slavery, serfdom, and the treatment of the blacks by the whites were silently passed over. ರಾಷ್ಟ್ರೀಯವಾದಿ ಧೋರಣೆ ಇತಿಹಾಸ ಬರವಣಿಗೆಯಲ್ಲಿ ಸಾಮ್ರಾಜ್ಯಶಾಹಿ ಇತಿಹಾಸಕಾರರು ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ ಮಾಡಿದ ದಾಳಿಗೆ ಪ್ರತ್ಯುತ್ತರವಾಗಿತ್ತು. ವಸಾಹತುಶಾಹಿ ಇತಿಹಾಸಕಾರರು ಭಾರತೀಯ ಸಂಸ್ಕೃತಿಯನ್ನ, ಹಿಂದೂ ಧರ್ಮ ಮತ್ತು ಸಮಾಜವನ್ನು ಸಂಪೂರ್ಣವಾಗಿ ಹೀನವಾಗಿ ಚಿತ್ರಿಸಿದರು. ಅಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಮಿಷನರಿಗಳು ತಮ್ಮ ಬರಹಗಳಲ್ಲಿ ಹಿಂದೂಗಳ ಧಾರ್ಮಿಕ ಮೂಢನಂಬಿಕೆಗಳು, ಸಾಮಾಜಿಕ ಅನಿಷ್ಟಗಳನ್ನು ಮಾತ್ರ ಹೆಚ್ಚಾಗಿ ಕೇಂದ್ರೀಕರಿಸಿ ಬರೆಯಲಾಗಿತ್ತು. ಹೀಗೆ ಸಾಮ್ರಾಜ್ಯಶಾಹಿ ಇತಿಹಾಸಕಾರರು ಭಾರತದಲ್ಲಿದ್ದಂತಹ ಸತಿ ಅನಿಷ್ಟ ಪದ್ಧತಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಬರೆದರೆ, ಯುರೋಪ್ನಲ್ಲಿ ನಡೆದಂತಹ ಮಾಟಗಾರ್ತಿಯರ ಬೇಟೆ, ಕಗ್ಗೊಲೆಗಳು ಮತ್ತು ನಾಸ್ತಿಕರ ಸುಡುವಿಕೆಯನ್ನು ಉದ್ದೇಶಪೂರ್ವಕವಾಗಿ ಮರೆಯಲಾಯಿತು. ಇತ್ತ ಭಾರತೀಯರ ಇದ್ದಂತಹ ಜಾತಿ ವ್ಯವಸ್ಥೆಯನ್ನು ಟೀಕಿಸಿದರೆ, ಅದೇ ಯುರೋಪ್ನಲ್ಲಿದ್ದಂತಹ ಗುಲಾಮಗಿರಿ, ಬಿಳಿಯರು ಕರಿಯರನ್ನ ಉಪಚರಿಸುತ್ತಿದ್ದ ಹೀನ ಬಗೆಗಳು, ಇವುಗಳನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮರೆಯಲಾಯಿತು. The aims and the objectives of nationalist historians. Their sole object was the glorification of India's past, sought to vindicate their national culture against the unfounded charges of European writers. The nationalist historians wanted to build national self-respect. ರಾಷ್ಟ್ರೀಯವಾದಿ ಇತಿಹಾಸಕಾರರ ಗುರಿಗಳು ಮತ್ತು ಉದ್ದೇಶಗಳು. ರಾಷ್ಟ್ರೀಯವಾದಿ ಇತಿಹಾಸಕಾರ ಏಕೈಕ ಅತಿ ಮುಖ್ಯ ಉದ್ದೇಶ ಭಾರತದ ಭೂತವನ್ನ, ಅಂದರೆ ಭಾರತದ ಗತವೈಭವವನ್ನು ಸಾರುವುದು ಆಗಿತ್ತು. ರಾಷ್ಟ್ರೀಯವಾದಿ ಇತಿಹಾಸಕಾರರು ಯುರೋಪಿಯನ್ ಬರಹಗಾರರು ಮಾಡಿರುವಂಥ ಆರೋಪಗಳ ವಿರುದ್ಧ ರಾಷ್ಟ್ರೀಯ ಸಂಸ್ಕೃತಿಯನ್ನ ಅತ್ಯಂತ ಎತ್ತರದಲ್ಲಿ ಬಿಂಬಿಸುವ ಮುಖ್ಯ ಉದ್ದೇಶವನ್ನು ಹೊಂದಿದ್ದರು ಮತ್ತು ರಾಷ್ಟ್ರೀಯ ಸ್ವಗೌರವ, ಸ್ವಾಭಿಮಾನವನ್ನು ಕಟ್ಟುವ ಉದ್ದೇಶವನ್ನು ರಾಷ್ಟ್ರೀಯ ಇತಿಹಾಸಕಾರರು ಹೊಂದಿದ್ದರು.
Now we will see the pioneers in nationalist historiography. The first name in this list is K.P. Jaiswal. Against the colonial clique of Oriental despotism, he worked out the thesis that India had the earliest and most successful republics, and that it had monarchy of the limited type governed by the Sabha and Samiti. His most important work is Hindu polity. Next famous nationalist historian is Radha Kumud Mukherjee. His book, A History of Indian Shipping and Maritime Activity, was a rejoinder to Elphinstone's doubt whether India's foreign trade was conducted in Indian ships themselves. The next most famous nationalist historians is R.G. Bhandarkar. In his The Early History of the Deccan, he reconstructed the political history of the Shatavahanas of the Deccan and the history of Vaishnavism and other sects. ಈಗ ರಾಷ್ಟ್ರೀಯವಾದಿ ಇತಿಹಾಸಕಾರರಲ್ಲಿ ಅತ್ಯಂತ ಮಹತ್ವದ ಇತಿಹಾಸಕಾರನ ನೋಡೋಣ. ಈ ಪಟ್ಟಿಯಲ್ಲಿ ಅತ್ಯಂತ ಮೊದಲನೇ ಹೆಸರು ಕೆ.ಪಿ. ಜೈಸ್ವಾಲ್ ಅವರದು. ನಿರಂಕುಶ ಪ್ರಭುತ್ವದ ವಸಾಹತುಶಾಹಿ ಆರೋಪದ ವಿರುದ್ಧ ಇವರು ದೀರ್ಘ ಅಧ್ಯಯನ ಮಾಡಿ ಕೊನೆಗೆ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ಯಶಸ್ವಿ ಗಣರಾಜ್ಯಗಳು ಇದ್ದವು ಎಂಬುದನ್ನು ತಮ್ಮ ಸಂಶೋಧನೆಯ ಮೂಲಕ ಸಾಬೀತುಪಡಿಸಲು ಪ್ರಯತ್ನಿಸಿದರು. ಅಷ್ಟೇ ಅಲ್ಲ, ಭಾರತದಲ್ಲಿ ಏಕಪ್ರಭುತ್ವವು ನಿಯಂತ್ರಿತವಾಗಿದ್ದು ಅದು ಸಭಾ ಮತ್ತು ಸಮಿತಿಯಿಂದ ನಿಯಂತ್ರಣಕ್ಕೊಳಪಟ್ಟಿತ್ತು ಎಂಬುದನ್ನು ಅವರು ತಮ್ಮ ಅತ್ಯಂತ ಪ್ರಸಿದ್ಧ ಕೃತಿಯಾದ ಹಿಂದೂ ಪೊಲಿಟಿಯಲ್ಲಿ ಬರೆದಿದ್ದಾರೆ. ಇನ್ನೋರ್ವ ಅತ್ಯಂತ ಪ್ರಸಿದ್ಧ ರಾಷ್ಟ್ರೀಯವಾದಿ ಇತಿಹಾಸಕಾರನೆಂದರೆ ರಾಧಾ ಕುಮುದ್ ಮುಖರ್ಜಿ. ಇವರು ತಮ್ಮ ಕೃತಿ ಅ ಹಿಸ್ಟ್ರಿ ಆಫ್ ಇಂಡಿಯನ್ ಶಿಪ್ಪಿಂಗ್ ಅಂಡ್ ಮರಿಟೈಮ್ ಆಕ್ಟಿವಿಟಿಯಲ್ಲಿ ಎಲ್ಫಿನ್ಸ್ಟನ್ನ ಸಂಶಯಾತ್ಮಕವಾದಂಥ ಪ್ರಶ್ನೆ, ಭಾರತದ ವಿದೇಶಿ ವ್ಯಾಪಾರ ಭಾರತೀಯ ಹಡಗುಗಳ ಮೂಲಕವೇ ನಡೆದಿತ್ತೇ ಎಂಬ ಪ್ರಶ್ನೆಗೆ ಸಂಪೂರ್ಣವಾದ ಸಾಕ್ಷ್ಯ ಸಮೇತ ಉತ್ತರವನ್ನು ರಾಧಾ ಕುಮುದ್ ಮುಖರ್ಜಿ ನೀಡಿದ್ದಾರೆ. ಇನ್ನೋರ್ವ ಪ್ರಸಿದ್ಧ ರಾಷ್ಟ್ರೀಯವಾದಿ ಇತಿಹಾಸಕಾರನೆಂದರೆ ಆರ್.ಜಿ. ಭಂಡಾರ್ಕರ್. ತಮ್ಮ ಕೃತಿ ದ ಅರ್ಲಿ ಹಿಸ್ಟ್ರಿ ಆಫ್ ದ ಡೆಕ್ಕನ್ ದಲ್ಲಿ ಅವರು ದಖನ್ದ ಶಾತವಾಹನರ ರಾಜಕೀಯ ಇತಿಹಾಸವನ್ನು ಸಂಪೂರ್ಣ ಕಟ್ಟಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವೈಷ್ಣವಿಸಂ ಮತ್ತು ಉಳಿದ ಮತಪಂಥಗಳ ಇತಿಹಾಸವನ್ನು ಅವರು ನೀಡಿದ್ದಾರೆ. ರಾಷ್ಟ್ರೀಯವಾದಿ ಇತಿಹಾಸಕಾರ ಪಟ್ಟಿಗೆ ಸೇರಿಸಲೇಬೇಕಾದ ಇನ್ನೊಂದು ಹೆಸರು ಹೇಮಚಂದ್ರ ರಾಯ್ ಚೌಧರಿ. ಅವರು ಮಹಾಭಾರತದ ಯುದ್ಧದ ಸಮಯದಿಂದ ಪ್ರಾಚೀನ ಭಾರತ ಇತಿಹಾಸವನ್ನು ಬರೆದಿದ್ದಾರೆ. ಅಂದರೆ ಕ್ರಿಸ್ತಶಕ ಪೂರ್ವ 10ನೇ ಶತಮಾನದಿಂದ ಗುಪ್ತ ಯುಗದವರೆಗೆ ಅವರು ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ. ದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಅನಿಸೆಂಟ್ ಇಂಡಿಯಾ ಫ್ರಮ್ ದ ಅಸೆಷನ್ ಆಫ್ ಪರೀಕ್ಷಿತ್ ಟು ದ ಎಕ್ಸ್ಟಿಂಕ್ಷನ್ ಆಫ್ ದ ಗುಪ್ತಾ ಎಂಪೈರ್ ಎಂಬುದು ಅವರ ಕೃತಿ. ರಾಷ್ಟ್ರೀಯವಾದಿ ಇತಿಹಾಸಕಾರರಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ಇತಿಹಾಸಕಾರರು ಇದ್ದಾರೆ. ಅವರು ಕೆ.ಎ. ನೀಲಕಂಠ ಶಾಸ್ತ್ರಿ. ಅವರು ದಕ್ಷಿಣ ಭಾರತ ಇತಿಹಾಸದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದವರು. ಇದು ಭಾರತದ ಇತಿಹಾಸ ಬರವಣಿಗೆ ಶಾಸ್ತ್ರದಲ್ಲಿ ಸ್ವಲ್ಪ ನಿರ್ಲಕ್ಷಿತವಾದಂಥ ಕ್ಷೇತ್ರವಾಗಿತ್ತು. ತಮ್ಮ ಕೃತಿಗಳಲ್ಲಿ ಅವರು ಕಾಲಾನುಕ್ರಮಣಿಕೆ ಮತ್ತು ರಾಜಕೀಯ ಇತಿಹಾಸದ ಮೇಲೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ. ಪಾಂಡ್ಯನ್ ಕಿಂಗ್ಡಮ್, ದ ಚೋಲಾಸ್, ತಮಿಳ್ ಕಿಂಗ್ಡಮ್ಸ್ ಆಫ್ ಸೌತ್ ಇಂಡಿಯಾ, ಫಾರಿನ್ ನೋಟಿಸಸ್ ಆಫ್ ಸೌತ್ ಇಂಡಿಯಾ ಫ್ರಾಮ್ ಮೆಗಸ್ತನಿಸ್ ಟು ಮಾಹುಯಾನ್ and Sangam literature.
ಇಟ್ಸ್ ಕಲ್ಟ್ಸ್ ಆ್ಯಂಡ್ ಕಲ್ಚರ್ಗಳು ಅವರ ಅತ್ಯಂತ ಪ್ರಸಿದ್ಧ ಕೃತಿಗಳಾಗಿವೆ. The next name to be added to the list of nationalist historians is Hemchandra Rai Chaudhary. He constructed the Indian history from the time of Bharata War to the extinction of Gupta Empire. His famous work is The Political History of Ancient India from the Accession of Parikshit to the extinction of the Gupta Empire. Another famous South Indian nationalist historian is K.A. Neelakanta Shastri. His special field was South Indian history, a comparatively neglected area of Indian historiography. Emphasis on chronology and political history was to become a distinguishing feature of Neelakanta Shastri's works. Pandyan Kingdom, the Cholas, Tamil kingdoms of South India, foreign notices of South India from Megasthenes to Mahuyan, and Sangam literature, its cults and cultures, were his major works. To see the session in the nutshell, nationalist approach was developed as a response to colonial historiography. The pioneers of this approach were K.P. Jaiswal, Radha Kumud Mukherjee, R.G. Bhandarkar, Hemchandra Rai Chaudhary, K.A. Neelakanta Shastri. They tried to build national self-respect. They also tried to prove the falsity of colonial historical narrative. ಈ ಒಂದು ಸೆಷನ್ನ ಸಾರಾಂಶವನ್ನು ಈಗ ನೋಡೋಣ. ರಾಷ್ಟ್ರೀಯವಾದಿ ಧೋರಣೆ ಮುಖ್ಯವಾಗಿ ವಸಾಹತುಶಾಹಿ ಇತಿಹಾಸ ಬರವಣಿಗೆ ಶಾಸ್ತ್ರದ ಉತ್ತರವಾಗಿ ರಚಿತವಾದದ್ದು. ರಾಷ್ಟ್ರೀಯವಾದಿ ಇತಿಹಾಸಕಾರರಲ್ಲಿ ಅತ್ಯಂತ ಪ್ರಮುಖರೆಂದರೆ ಕೆ.ಪಿ. ಜೈಸ್ವಾಲ್, ರಾಧಾ ಕುಮುದ್ ಮುಖರ್ಜಿ, ಆರ್.ಜಿ. ಭಂಡಾರ್ಕರ್, ಹೇಮಚಂದ್ರ ರಾಯ ಚೌಧರಿ, ಕೆ.ಎ. ನೀಲಕಂಠ ಶಾಸ್ತ್ರಿ. ಇವರೆಲ್ಲರೂ ರಾಷ್ಟ್ರೀಯ ಸ್ವಗೌರವ ಸ್ವಾಭಿಮಾನವನ್ನು ಕಟ್ಟಲಿಕ್ಕೆ ಪ್ರಯತ್ನಿಸಿದರು. ಇವರು ವಸಾಹತುಶಾಹಿ ಇತಿಹಾಸಕಾರರ ವಿವರಣೆಗಳಲ್ಲಿರುವಂತಹ ಅಸತ್ಯವನ್ನು ಹೊರಗೆಳೆಯಲು ಪ್ರಯತ್ನಿಸಿದರು. Dear students, now we will see some important questions on this topic. First question is, nationalist historiography grew partly in reaction to imperialist historiography. Nationalist historian made many claims about scientific achievements. Name the author who wrote on Indian shipping and maritime activity and on India's unity. Options are R.G. Bhandarkar, K.P. Jaiswal, H.C. Rai Chaudhary, R.K. Mukherjee. ಈಗ ಈ ಸೆಷನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಚರ್ಚಿಸೋಣ. ಪ್ರಶ್ನೆ 1. ರಾಷ್ಟ್ರೀಯವಾದಿ ಇತಿಹಾಸ ಬರವಣಿಗೆ ಶಾಸ್ತ್ರವು ಸಾಮ್ರಾಜ್ಯಶಾಹಿ ಇತಿಹಾಸ ಬರವಣಿಗೆ ಶಾಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ಬೆಳೆದು ಬಂದಿತು. ರಾಷ್ಟ್ರೀಯವಾದಿ ಇತಿಹಾಸಕಾರರು ಭಾರತೀಯರ ವೈಜ್ಞಾನಿಕ ಸಾಧನೆಗಳ ಬಗ್ಗೆ ಕೂಡ ಹಲವು ರೀತಿಯಲ್ಲಿ ಬರೆದಿದ್ದಾರೆ. ಈ ಕೆಳಗಿನ ಯಾವ ಲೇಖಕ ಭಾರತೀಯ ಹಡಗುಗಾರಿಕೆ, ಸಮುದ್ರದ ಚಟುವಟಿಕೆಗಳು ಮತ್ತು ಭಾರತದ ಏಕತೆ ಬಗ್ಗೆ ಬರೆದಿದ್ದಾರೆ? ಆಯ್ಕೆಗಳು ಆರ್.ಜಿ. ಭಂಡಾರ್ಕರ್, ಕೆ.ಪಿ. ಜೈಸ್ವಾಲ್, ಎಚ್.ಸಿ. ರಾಯಚೌಧರಿ, ಆರ್.ಕೆ. ಮುಖರ್ಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್.ಕೆ. ಮುಖರ್ಜಿ. ಅವರು ಇಂಡಿಯನ್ ಶಿಪ್ಪಿಂಗ್ ಮತ್ತು ಮರಿಟೈಮ್ ಆಕ್ಟಿವಿಟಿ ಬಗ್ಗೆ ತಮ್ಮ ಕೃತಿಯಲ್ಲಿ ಸುದೀರ್ಘವಾಗಿ ವಿವರಿಸಿದ್ದಾರೆ. Second question is, apparently in response to the imperialist historians' conception of Oriental despotism concerning ancient India, a nationalist historian wrote that India had earliest and most successful republics. Identify the author and his book. The options are K.P. Jaiswal, Hindu Polity; R.C. Datta, Civilization in Ancient India; R.K. Mukherjee, The Fundamental Unity of India; R.G. Bhandarkar, A Peep
into the early history of India. ಪ್ರಶ್ನೆ 2. ಸಾಮ್ರಾಜ್ಯಶಾಹಿ ಇತಿಹಾಸಕಾರರ ನಿರಂಕುಶ ಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರವಾಗಿ ಭಾರತದ ರಾಷ್ಟ್ರೀಯ ಇತಿಹಾಸಕಾರನೊಬ್ಬ ಭಾರತದಲ್ಲಿ ಅತಿ ಪ್ರಾಚೀನ ಮತ್ತು ಅತಿ ಯಶಸ್ವಿ ಗಣರಾಜ್ಯಗಳು ಇದ್ದವು ಎಂದು ತಮ್ಮ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕೆಳಗೆ ನೀಡಿರುವ ಲೇಖಕ ಮತ್ತು ಅವರ ಕೃತಿಯಿಂದ ಸರಿಯಾದ ಉತ್ತರವನ್ನು ಆರಿಸಿ. ಆಯ್ಕೆಗಳು: ಕೆ.ಪಿ. ಜೈಸ್ವಾಲ್, ಹಿಂದೂ ಪಾಲಿಟಿ; ಆರ್.ಸಿ. ದತ್ತಾ, ಸಿವಿಲೈಸೇಷನ್ ಇನ್ ಎನ್ಸೆಂಟ್ ಇಂಡಿಯಾ; ಆರ್.ಕೆ. ಮುಖರ್ಜಿ, ದ ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾ; ಆರ್.ಜಿ. ಭಂಡಾರ್ಕರ್, ಅ ಪೀಪ್ ಇನ್ ಟು ದ ಅರ್ಲಿ ಹಿಸ್ಟರಿ ಆಫ್ ಇಂಡಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ.ಪಿ. ಜೈಸ್ವಾಲ್ ಅವರ ಹಿಂದೂ ಪಾಲಿಟಿ. Now question number 3. Who authored the work Foreign Notices of South India from Megasthenes to Mahuan? Options are K.M. Panikar, Burton Stein, Noboru Karashima, K.A. Nilkant Shastri. ಪ್ರಶ್ನೆ 3. Foreign Notices of South India from Megasthenes to Mahuan. ಈ ಕೃತಿಯ ಲೇಖಕ ಬರಹಗಾರ ಯಾರು? ಆಯ್ಕೆಗಳು: ಕೆ.ಎಂ. ಪನಿಕರ್, ಬರ್ಟನ್ ಸ್ಟೇನ್, ನೊಬುರು ಕರಿಸಿಮಾ, ಕೆ.ಎ. ನೀಲಕಂಠ ಶಾಸ್ತ್ರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ.ಎ. ನೀಲಕಂಠ ಶಾಸ್ತ್ರಿ. Question number 4. One among the pioneers of the study of South Indian history is K.P. Jaiswal, S. Krishnaswamy Iyengar, ಆರ್.ಕೆ. ಮುಖರ್ಜಿ, ಆರ್.ಜಿ. ಭಂಡಾರ್ಕರ್. ಪ್ರಶ್ನೆ 4. ಈ ಕೆಳಗಿನ ಯಾರು ದಕ್ಷಿಣ ಭಾರತದ ಇತಿಹಾಸದ ಅಧ್ಯಯನ ಮಾಡುವುದರಲ್ಲಿ ಆದ್ಯರು, ಪ್ರಥಮಿಗರು? ಆಯ್ಕೆಗಳು: ಕೆ.ಪಿ. ಜೈಸ್ವಾಲ್, ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್, ಆರ್.ಕೆ. ಮುಖರ್ಜಿ, ಆರ್.ಜಿ. ಭಂಡಾರ್ಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್.ಜಿ. ಭಂಡಾರ್ಕರ್. ಕೊನೆಯ ಪ್ರಶ್ನೆ Question number 5. The constitutional progress made by the Hindus has probably not been equaled, much less surpassed, by any polity of antiquity, says. Options are K.P. Jaiswal, R.C. Majumdar, R.K. Mukherjee, ಜಾದುನಾಥ್ ಸರ್ಕಾರ್. ಕೊನೆಯ ಪ್ರಶ್ನೆ ಹಿಂದೂಗಳಿಂದ ಸಾಧಿಸಲ್ಪಟ್ಟ ಸಾಂವಿಧಾನಿಕ ಪ್ರಗತಿ ಬೇರೆಲ್ಲೂ ಸಾಧಿಸಲ್ಪಟ್ಟಿಲ್ಲ, ಅದಕ್ಕೆ ಸಮಾನವಾಗಿ ಕೂಡ ಸಾಧಿಸಲ್ಪಟ್ಟಿಲ್ಲ, ಅದಕ್ಕಿಂತ ಕಡಿಮೆಯಾಗಿ ಕೂಡ ಸಾಧಿಸಲ್ಪಟ್ಟಿಲ್ಲ. ಇದು ಒಂದು ರಾಜಕೀಯ ಸಾಧನೆ ಎಂದು ಹೇಳಿದವರು ಕೆ.ಪಿ. ಜೈಸ್ವಾಲ್, ಆರ್.ಸಿ. ಮಜುಮ್ದಾರ್, ಆರ್.ಕೆ. ಮುಖರ್ಜಿ, ಜಾದುನಾಥ್ ಸರ್ಕಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ.ಪಿ. ಜೈಸ್ವಾಲ್ ಅವರು ತಮ್ಮ ಹಿಂದೂ ಪಾಲಿಟಿಯಲ್ಲಿ ಸಭಾ ಮತ್ತು ಸಮಿತಿಯನ್ನು ಉದ್ದೇಶಿಸಿ ಬರೆಯುವಾಗ ಈ ಮಾತನ್ನು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ರೈಟಿಂಗ್ಸ್ ನ್ಯಾಷನಲಿಸ್ಟ್ ಅಪ್ರೋಚ್ ಈ ಒಂದು ಸೆಷನ್ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.